ಲಂಚಬಾಕ ಅಧಿಕಾರಿ ಮೋಹನ್ ಗುದ್ದಯ್ಯಗೋಳ್. ರೈತನಿಂದ ಲಂಚ ಸ್ವೀಕರಿಸುವ ವಿಡಿಯೋ ವೈರಲ್. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮಂಟೂರಿನ ರೈತರ ಕೆಲಸ ಮಾಡಿಕೊಡೋದಾಗೆ 45,000 ರೂಪಾಯಿ ಪಡೆದು ವಂಚಿಸಿರುವ ಆರೋಪ ಕೇಳಿಬಂದಿದೆ. ಮಂಟೂರು ಸೆಕ್ಷನ್ ಆಫೀಸರ್ ವಿರುದ್ಧ ರೈತರ ಆಕ್ರೋಶ. ಎಸ್, ರೈತನ ಕೃಷಿ ಪಂಪ್ ಸೆಟ್ ಅಧಿಕೃತ ಮಂಜೂರಾತಿ ಮಾಡಿಕೊಡೋದಾಗಿ ಹಣ ಪಡೆದು ಬಳಿಕ ಕೆಲಸ ಮಾಡಿಕೊಡದೆ ಸತಾಯಿಸುತ್ತಿದ್ದಾರೆ ಎಂಬ ಆರೋಪ ಮಂಟೂರು ಸೆಕ್ಷನ್ ಆಫೀಸರ್ ಮೇಲೆ ಕೇಳಿಬಂದಿದೆ. ಮಂಟೂರು ಗ್ರಾಮದ ರೈತ ರೇವಪ್ಪ ಹುಕ್ಕೇರಿಯವರು ತಮ್ಮ ಜಮೀನಿನಲ್ಲಿ ಬಾವಿ ತೋಡಿ ಪಂಪ್ ಸೆಟ್ ಅಳವಡಿಸಿಕೊಳ್ಳಲು ಅಗತ್ಯವಿದ್ದ ಅಧಿಕೃತ ಮಂಜೂರಾತಿಗಾಗಿ ಮಂಟೂರು ಕಾರ್ಯಾಲಯದ ಸೆಕ್ಷನ್ ಆಫೀಸರ್ ಎಂಬಿ ಗುದ್ದಯ್ಯಗೋಳ್ ಅವರಿಗೆ ಹಣ ನೀಡಿದ್ದಾಗಿ ಆರೋಪಿಸಿದ್ದಾರೆ. ಆದರೆ ಹಣ ನೀಡಿ ಸುಮಾರು 1 ವರ್ಷಕ್ಕೂ ಹೆಚ್ಚು ಕಾಲ ಕಳೆದರೂ ಕೂಡ ಇದುವರೆಗೂ ಅಧಿಕೃತ ಮಂಜೂರಾತಿ ಪತ್ರ ನೀಡಿಲ್ಲ ಅಂತ ಇದೇ ರೈತ ರೇವಪ್ಪ ಹುಕ್ಕೇರಿಯವರು ದೂರಿದ್ದಾರೆ. ನಾಳೆ ನಾಡಿದ್ದು ಅಂತ ಸತಾಯಿಸಿದ ಆರೋಪ ಇದು. ಮಂಜೂರಾತಿ ಪತ್ರಕ್ಕಾಗಿ ಕಚೇರಿಗೆ ತೆರಳಿದಾಗಲೆಲ್ಲ ನಾಳೆ ಮಾಡಿಕೊಡುತ್ತೇನೆ, ನಾಡಿದ್ದು ಬನ್ನಿ, ಮೇಲಾಧಿಕಾರಿಗಳು ಕಚೇರಿಯಲ್ಲಿ ಇಲ್ಲ, ಈ ರೀತಿಯ ಸುಳ್ಳುಗಳನ್ನ ಹೇಳುತ್ತಾ ಸತಾಯಿಸುತ್ತಿದ್ರು ಅಂತ ರೈತ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ. ಕೃಷಿ ಕೆಲಸಗಳನ್ನ ಬದಿಗೊತ್ತೆ ಕಚೇರಿಗೆ ಪದೇ ಪದೇ ಅಲೆದಾಡಿದ ರೈತ ತನ್ನ ದುಸ್ಥಿತಿ ನೆನೆಸಿಕೊಂಡು ಅಸಮಾಧಾನ ಹೊರಹಾಕಿದ್ದಾನೆ. ಇನ್ನು ಹಣ ಇಲ್ಲದೆ ಕೆಲಸನೇ ಮಾಡೋದಿಲ್ಲ ಅಂತ ಹಲವು ರೈತರು ಈ ಸೆಕ್ಷನ್ ಆಫೀಸರ್ ಅವರಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರೈತರ ಕೆಲಸಕ್ಕಾಗಿ ಹಣ ಪಡೆಯಲಾಗಿದೆ ಎಂಬ ಆರೋಪ ಸತ್ಯವೇ? ಹಣ ಪಡೆದಿದ್ದರೆ ಅದರ ಉದ್ದೇಶವೇನು? ಮಂಜೂರಾತಿ ಪ್ರಕ್ರಿಯೆ ಏಕೆ ವಿಳಂಬವಾಗಿದೆ ಎಂಬೆಲ್ಲ ಪ್ರಶ್ನೆಗಳಿಗೆ ಹೆಸ್ಕಾಂ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, TV3 ಕನ್ನಡ ನ್ಯೂಸ್, ರಾಯಬಾಗ್. ಲಕ್ಷ್ಮಿ ಹೆಂಗತ್ತೆ ಏನಿಲ್ಲ